ನಾನು ಪವರ್ ಮಿನಿಸ್ಟರ್ ಇದ್ದೆ. ಐ ಹ್ಯಾವ್ ದಿ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಸ್ ಎ ಪವರ್ ಮಿನಿಸ್ಟರ್. ನಾನು ಏನು ಮಾಡಿದ್ದೀನಿ ಆಸ್ ಎ ಪವರ್ ಮಿನಿಸ್ಟರ್ ಅಂತೇಳಿ ಇಡೀ ದೇಶಕ್ಕೆ ಬಹಳ ಕಷ್ಟ ಕಾಲದಲ್ಲಿ ಆ ಪವರ್ ಮಿನಿಸ್ಟರ್ ತೆಗೆದುಕೊಂಡು ಎಲ್ಲರೂ ಬೈದರು, ಎಲ್ಲರೂ ಉಂಟಾ ನಿನಗೆ ಕೆಟ್ಟ ಹೆಸರು ಬಂದ್ಬಿಡ್ತಂತೆ. ಲೆಟ್ ಮಿ ಟೇಕ್ ಇಟ್ ಆಸ್ ಎ ಚಾಲೆಂಜ್ ಅಂತೇಳಿ ನಾನು ಆ ಇಲಾಖೆನ ತೆಗೆದುಕೊಂಡು ನನ್ನ ಕೈಲಾದಂಥ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಸ್ಟಿಲ್ ಐ ಹ್ಯಾವ್ ಮೇಡ್ ಎ ಮಾರ್ಕ್. ನನಗೆ ಯಾರಿಗೆ ಸಮಾನ ಆಗಿಲ್ವಲ್ಲ, ಇಟ್ ಇಸ್ ದಿ ನನಗೆ ಆತ್ಮಸಾಕ್ಷಿಗೆ ನನಗೆ ಸಮಾಧಾನ ಇದೆ. ನಾನು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಬೆಟರ್ ಟು ದಿ ಅಂತ. ಇವತ್ತು ಡೆಲ್ಲಿಲಿ ಕೆಲವರು ಮಾತಾಡದೇ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಎಲ್ಲ ಕರೆದು ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ದೊಡ್ಡ ಪಬ್ಲಿಸಿಟಿ ಮಾಡೋಕ್ಕಿಲ್ಲ. ನನ್ನ ಪ್ರಾಜೆಕ್ಟ್ನ ಏಷ್ಯಾಸ್ ವರ್ಲ್ಡ್ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಅಂತಲೂ ಬಂತು. ಇವತ್ತು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಪಾವಗಡ 2050 ಮೆಗಾವಾಟ್ಸ್ ವರ್ಲ್ಡ್ ನಂಬರ್ 1 ವರ್ಲ್ಡ್ಸ್ ಬಿಗ್ಗೆಸ್ಟ್. ಆ ಸೋಲಾರ್ ಪಾರ್ಕ್ ಇವತ್ತು ಎಲ್ಲ ಕಡೆನೂ ಆಗಿರ್ಬೋದು. ಬಟ್ ನಾನು ರೈತರ ಜಮೀನನ್ನ ಖರೀದಿ ಮಾಡಿದೆ. ರೈತರನ್ನು ಪಾರ್ಟ್ನರ್ ಮಾಡಿಕೊಂಡು 13,500 ಎಕರೆನ 2 ಮೀಟಿಂಗ್ ಅಲ್ಲಿ ಆ ರೈತನ ಕನ್ವಿನ್ಸ್ ಮಾಡಿ, ಅವತ್ತೊಂದು ಬೆಲೆ 50,000 ರೂಪಾಯಿ ಇತ್ತು ಒಂದು ಎಕರೆಗೆ. ಅವ್ನಿಗೆ 18,000 ರೂಪಾಯಿ ಬಾಡಿಗೆ ಕೊಟ್ಬಿಟ್ಟು ಈ ಒಂದು 25,000-26,000 ರೂಪಾಯಿ ಬರ್ಬೋದು. ಇವತ್ತು 25 ವರ್ಷ ಆದ್ಮೇಲೆ ಇವತ್ತು ಒಂದು ಜಮೀನು ಮಾಲೀಕ. ಆ ಏರಿಯಾನೇ ಟ್ರಾನ್ಸ್ಫರ್ಮ್ ಆಗಿದೆ. ಕರ್ನಾಟಕದಲ್ಲಿ ನಮ್ಮ ಪ್ರತಿ ತಾಲೂಕಲ್ಲೂ ಒಂದು 20 ಮೆಗಾವಾಟ್ನ ಮಾಡಿ ಆ ಟ್ರಾನ್ಸ್ಮಿಷನ್ ಲಾಸ್ನ ಕಡಿಮೆ ಮಾಡಿ, ಅದೇ ಒಂದು ದೊಡ್ಡ ಇತಿಹಾಸ. ಸೆಂಟ್ರಲ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ತು. ಈಗ ಅವರೆಲ್ಲ ಅದನ್ನೆಲ್ಲ ಫಾಲೋ ಮಾಡ್ತಾರೆ.